ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ವಂದೇ ಗುರುಪರಂಪರಾಂ. ಹರಿ ಓಂ. ಇವತ್ತಿನ ದಿನ ವೈಶಾಖ ಶುದ್ಧ ಚತುರ್ದಶಿ ರೀ, ನರಸಿಂಹ ಜಯಂತಿ. ನರಸಿಂಹ ಅವತಾರವು ದಶಾವತಾರದ 4ನೇ ಅವತಾರ ರೀ. ಅವತಾರ ಅಂತ ಹೇಳಿದರೆ ಅವತರತಿ ಇತಿ ಅವತಾರ, ಅಂದರೆ ಮೇಲಿನಿಂದ ಕೆಳಗೆ ಇಳಿದು ಬಂದದ್ದು. ನಾವರ ದೇವರ ಹತ್ರ ಹೋಗೋಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಸ್ವತಃ ಭಗವಂತನೇ ಭಕ್ತನ ರಕ್ಷಣೆಗಾಗಿ ಅವತರಿಸಿರುವಂತಹ, ಅದು ಚಿಕ್ಕ ಬಾಲಕನಿಗೆ ಒಲಿದು ಅವನು ನರಸಿಂಹ ಅವತಾರವನ್ನು ತಳೆದಿರುವಂತಹ ಇವತ್ತಿನ ಪುಣ್ಯ ದಿನ ರೀ. ಇವತ್ತು ಹಿರಣ್ಯಕಶಿಪು ದೈತ್ಯ ಶಕ್ತಿಯನ್ನು ನಾಶ ಮಾಡಲಿಕ್ಕೆ ಸ್ವತಃ ಪರಮಾತ್ಮನೇ ಅವತರಿಸಿದ. ಅವರಿಂದ ಇವರಿಂದ ಯಾರಿಂದಲೂ ಸಾಯಬಾರದು ಎಂಬ ರಾಕ್ಷಸನ ಪ್ರಾರ್ಥನೆಗೂ ಸಲ್ಲಿಸಿದ ವರವನ್ನು ಅದನ್ನೇ ಇಟ್ಟುಕೊಂಡು ಅವನು ಹೇಗೆ ಹೇಳಿದ್ದನೋ ಅದೇ ರೀತಿಯಾಗಿ ಅವನನ್ನು ಸಂಹಾರ ಮಾಡಿರುವಂತಹ ದಿನ ರೀ. ನರಸಿಂಹ ಅವತಾರದ ಕಥೆಯೊಳಗೆ ಪ್ರಹ್ಲಾದನೇ ಮುಖ್ಯ ರೀ. ಅದಕ್ಕೆ ಸುವರ್ಣ ಸೇತು ಅಂತ ಹೇಳಿದರೂ ನಡೆಯುತ್ತದೆ. ಹಿರಣ್ಯಕಶಿಪು ಮತ್ತು ನರಸಿಂಹನ ನಡುವೆ ಆ ಪ್ರಹ್ಲಾದನೇ ಸುವರ್ಣ ಸೇತು. ಅವನ ನಿಮಿತ್ತದಿಂದಾಗಿಯೇ ಸ್ವತಃ ಶ್ರೀಮನ್ನಾರಾಯಣನೇ ನರಸಿಂಹ ಅವತಾರವಾಗಿ ಜನನ ಆಯಿತು. ಆದರೂ ಸಹಿತ ಆ ಪ್ರಹ್ಲಾದ ಹುಟ್ಟೋಕ್ಕಿಂತ ಮೊದಲನೇ ಕಯಾದು ಅವನ ತಾಯಿ, ತಂದೆ ಹೆಸರು ಹಿರಣ್ಯಕಶಿಪು. ಹಿರಣ್ಯಕಶಿಪು ಘೋರ ತಪಸ್ಸು ಮಾಡಲಿಕ್ಕೆ ಅರಣ್ಯಕ್ಕೆ ಹೋದಾಗ ಕಯಾದುಗೆ ಇಂದ್ರ ಬಂದು ತೊಂದರೆ ಕೊಡಲಿಕ್ಕೆ ಪ್ರಾರಂಭಿಸ್ತಾನೆ. ಆಗ ನಾರದರು ಬಂದು ಅವಳನ್ನು ತಮ್ಮ ಆಶ್ರಮದಲ್ಲಿಟ್ಟುಕೊಂಡು ಅವಳ ಸೇವೆಯನ್ನು ಮಾಡ್ತಾರೆ. ಹೀಗಾಗಿ ಅವಳು ಗರ್ಭಿಣಿಯಾಗಿದ್ದಾಗಲೇ ನಾರದರ ಒಂದು ಸಾನ್ನಿಧ್ಯದಲ್ಲಿ ಇದ್ದಿದ್ದಕ್ಕನೇ ಪ್ರಹ್ಲಾದನಿಗೆ ಗರ್ಭ ಸಂಸ್ಕಾರ ಆಯಿತು. ಶ್ರೀಮನ್ನಾರಾಯಣನ ನಾಮಸ್ಮರಣೆಯನ್ನು ಮಾಡಲಿಕ್ಕೆ ಅವನು ಆ ತಾಯಿಯ ಗರ್ಭದಲ್ಲಿದ್ದಾಗಿಂದಲೇ ಪ್ರಾರಂಭ ಮಾಡಿದ್ದಕ್ಕನೇ ಅವನ ಸಂಸ್ಕಾರ ಅಷ್ಟು ಶ್ರೇಷ್ಠವಾಗಿತ್ತು ರೀ. ಹೀಗಾಗಿ ಆ ಹಿರಣ್ಯಕಶಿಪು ತಪಸ್ಸು ಮಾಡಿ ಮರಳಿದ ನಂತರ ಆ ಮಗುವಿಗೆ ರಾಕ್ಷಸರ ಕೃತ್ಯವನ್ನು ಕಲಿಸಲಿಕ್ಕೆ ಪ್ರಾರಂಭಿಸಿದ. ಆದರೆ ಅವನು ಸ್ವಭಾವತಃ ಹುಟ್ಟುತ್ತಾನೆ ಹರಿಯ ಪರಮ ಭಕ್ತನಾಗಿದ್ದ. ಹೀಗಾಗಿ ಅವನು ಅಂತಹ ಹಿಂಸೆಯನ್ನು ಮಾಡೋದನ್ನು, ಇನ್ನೊಬ್ಬರ ಹಣವನ್ನು ಕದಿಯೋದು, ಇನ್ನೊಬ್ಬರನ್ನು ತೊಂದರೆಯನ್ನು ಕೊಡುವುದನ್ನು ಅವನು ಮಾಡಲಿಕ್ಕೆ ಹೋಗಲಿಲ್ಲ ರೀ. ಹೀಗಾಗಿ ಪ್ರಹ್ಲಾದನಿಗೆ ಅವರ ತಂದೆ ಅನೇಕ ಕಷ್ಟಗಳನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದ. ಅವನಿಗೆ ಅನೇಕ ಕಷ್ಟಗಳನ್ನು ಕೊಟ್ಟರೂ ಸಹಿತ ಅವನು ತನ್ನ ಹರಿಭಕ್ತಿಯನ್ನು ಬಿಡಲಿಲ್ಲ. ಅವನಿಗೆ ಬೆಂಕಿಯಲ್ಲಿ ಹಾಕಿದ, ವಿಷವನ್ನು ಉಣಬಡಿಸಿದ, ಅವನಿಗೆ ಬೆಟ್ಟದಿಂದ ಉರುಳಿಸಿದ, ಆನೆಗಳಿಂದ ತುಳಿಸಿದ. ಆದರೂ ಸಹಿತ ಪ್ರಹ್ಲಾದನಿಗೆ ಯಾವ ತೊಂದರೆಯೂ ಆಗಲಿಲ್ಲ. ಏಕೆ ಅಂತ ಹೇಳಿದರೆ ಭಗವದ್ಗೀತೆಯ 9ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣನ ಹೇಳಿದ ಹಾಗೆ, ಅನನ್ಯಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಂ ಅಂಥೇಳಿ ನಮಗೆ ಅಭಯವಚನವನ್ನು ಹೇಗೆ ಕೊಟ್ಟಿದ್ದಾನೋ ಅದರಂತೆಯೇ ಯಾರು ಶ್ರೇಷ್ಠ ಕೆಲಸವನ್ನು ಮಾಡ್ತಾರೋ, ಯಾರು ಜನೋಪಯೋಗಿ ಆಗಿರುತ್ತಾರೋ ಅವರನ್ನು ಭಗವಂತನು ಅವಶ್ಯವಾಗಿ ರಕ್ಷಿಸುತ್ತಾನೆ ಅನ್ನೋದಕ್ಕೇ ಈ ಪ್ರಹ್ಲಾದನ ಕಥೆನೇ ಸಾಕ್ಷಿ ರೀ. ಹೀಗಾಗಿ ಪ್ರಹ್ಲಾದ ಅವನು ಅತೀ ಚಿಕ್ಕ ವಯಸ್ಸಿನಿಂದಲೇ ಹರಿನಾಮಸ್ಮರಣೆ ಮಾಡ್ತಿದ್ದ, ಹರಿಭಕ್ತನಾಗಿದ್ದ. ತನ್ನ ಇತರ ಗೆಳೆಯರಿಗೂ ಕೂಡ ಹರಿನಾಮಾಮೃತವನ್ನು ಎಲ್ಲರಿಗೂ ತೋರಿಸಿದ. ಅದಕ್ಕಾಗಿ ಹೇಳ್ತಾರೆ, ಚಿಕ್ಕ ವಯಸ್ಸಿನಲ್ಲಿ ಏನು ಮಾಡುತ್ತೇವೆಯೋ ಅದೇ ನಮ್ಮ ಜೀವನದ ಒಂದು
ಅತಿ ಶ್ರೇಷ್ಠವಾದ ಸಂಪತ್ತು. ಕೌಮಾರೇ ಆಚರೇತ್ ಪ್ರಾಜ್ಞಃ ಧರ್ಮಾತ್ ಭಾಗವತಾಃ. ಅಂದರೆ ಬಾಲ್ಯದಿಂದಲೇ ದೇವರನ್ನು ಪ್ರೀತಿಸಬೇಕ್ರಿ. ಹೇಗೆ ಅಂತ ಹೇಳಿದರೆ ನಿಮ್ಮ ತಾಯಿಯನ್ನು ನೀವು ಹೇಗೆ ಪ್ರೀತಿಸುತ್ತೀರೋ ಹಾಗೆ ಆ ಪರಮಾತ್ಮನನ್ನು ಪ್ರೀತಿಸಬೇಕನ್ನೋದನ್ನು ಮಕ್ಕಳಿಗೆ ಅವಳ ತಾಯಿ ಕಲಿಸಿದ್ಲರಿ. ಹೀಗಾಗಿ ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗೀತೆ ಅಂತ ಹೇಳ್ತಾರೆ. ಅದಕ್ಕೆ ಚಿಕ್ಕ ವಯಸ್ಸಿನಲ್ಲಿದ್ದಾಗಲೇ ಉತ್ತಮ ಸಂಸ್ಕಾರವನ್ನು ಕೊಟ್ಟರೆ ಪ್ರಹ್ಲಾದನಂತೆ ನಮ್ಮ ಮಕ್ಕಳು ಕೂಡ ಶ್ರೇಷ್ಠರಾಗಲಿಕ್ಕೆ ಸಾಧ್ಯ. ಹೀಗಾಗಿ ತಸ್ಮಾತ್ ಸರ್ವೇಷು ಭೂತೇಷು ದಯಾಂ ಕುರುತಃ ಸೌಹೃದಂ ಆಸುರಂ ಭಾವಂ ಹೇಳ್ತಾರೆ. ತಸ್ಮಾತ್ ಸರ್ವೇಷು ಭೂತೇಷು ದಯಾ ಕುರುತಃ ಅಂದರೆ ಮನುಷ್ಯನಾಗಿದ್ದವನು ಸದಾಕಾಲ ಎಲ್ಲರ ಮೇಲೆ ಕೂಡ ದಯೆಯನ್ನು ಮಾಡಬೇಕು ಅಂಥೇಳಿ ಆ ಪ್ರಹ್ಲಾದ ತನ್ನ ಸಹಪಾಠಿಗಳಿಗೆ ಹೇಳ್ತಾ ಇದ್ದ. ಅದಕ್ಕಾಗಿ ಅವರಿಗೆಲ್ಲರಿಗೂ ಸುಂದರವಾದ ಹರಿಭಕ್ತಿಯನ್ನು ಹೇಗೆ ಮಾಡಬೇಕನ್ನೋದನ್ನು ಕೂಡ ಅವನು ಹೇಳಲಿಕ್ಕೆ ಪ್ರಾರಂಭಿಸಿದ್ದಾರೆ. ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯ ಸಖ್ಯ ಆತ್ಮನಿವೇದನಂ ಅಂಥೇಳಿ ಆ ಇತರ ಮಕ್ಕಳಿಗೂ ಸಹಿತ ಶ್ರವಣ ಮಾಡಬೇಕು, ಹರಿಗುಣಗಾನವನ್ನು ಕೇಳಬೇಕು. ಕೀರ್ತನ ಅಂತ ಹೇಳಿದರೆ ಭಗವನ್ ನಾಮ ಹಾಡಬೇಕು. ಸ್ಮರಣ ಅಂತ ಹೇಳಿದರೆ ಭಗವಂತನನ್ನೇ ಸ್ಮರಿಸಬೇಕು. ಪಾದ ಸೇವೆ ಅಂತ ಹೇಳಿದರೆ ವೃದ್ಧರ ಗುರುಗಳ ಪಾದ ಸೇವೆಯನ್ನು ಮಾಡಬೇಕು. ಎಲ್ಲರನ್ನ ವಂದಿಸಬೇಕು, ಸೇವೆ ಸಲ್ಲಿಸಬೇಕು, ಸ್ನೇಹ ತೋರಿಸಬೇಕು. ಕೊನೆಗೆ ಸರ್ವಶಕ್ತಿಯನ್ನು ನಿವೇದಿಸಿಕೊಳ್ಳಲಿಕ್ಕೆ ಆತ್ಮ ಸಾಕ್ಷಾತ್ಕಾರವನ್ನು ಕೂಡ ಆತ್ಮನಿವೇದನ ಅಂತ ಹೇಳಿದರೆ ಆತ್ಮ ಸಾಕ್ಷಾತ್ಕಾರವನ್ನು ಮಾಡಬೇಕಂಥೇಳಿ ಅವನು ತನ್ನ ಇತರ ದೈತ್ಯ ಮಕ್ಕಳನ್ನು ಕೂಡ ಪುನೀತರನ್ನಾಗಿ ಮಾಡಲಿಕ್ಕೆ ಪ್ರಾರಂಭಿಸಿದ್ದಕ್ಕೆ ಅವರ ತಂದೆಗೆ ಅತೀ ರೋಷ ಉಂಟಾಗಿ ಅವನಿಗೆ ಹೇಗಾದರೂ ಮಾಡಿ ಅವನನ್ನು ಸಾಯಿಸಲೇಬೇಕೆನ್ನುವಂತಹ ಪಣವನ್ನು ತೊಟ್ಟಿದ. ಆದರೂ ಸಹಿತ ಪ್ರಹ್ಲಾದ ಎಲ್ಲೆಡೆಯೂ ಶ್ರೀಹರಿ ಇದ್ದಾನೆ, ಎಲ್ಲರಲ್ಲಿಯೂ ಶ್ರೀಹರಿ ಇದ್ದಾನೆ. ಅದಕ್ಕಾಗಿ ಅವನನ್ನು ಯಾರು ಸ್ಮರಿಸುತ್ತಾರೋ ಅವರಿಗೆ ಪ್ರತ್ಯಕ್ಷನಾಗುತ್ತಾನೆ ಅಂಥೇಳಿ ಅವನು ಹೇಳಿದ್ದಕ್ಕನೇ ಅವರಪ್ಪ ಹಿರಣ್ಯಕಶಿಪು ಅವನಿಗೆ ಹೇಳ್ತಾನೆ, ಈ ಕಂಬದಲ್ಲಿದ್ದಾನೆಯೇ ಅಂಥೇಳಿ ಪ್ರಶ್ನೆ ಮಾಡ್ತಾನೆ ರೀ. ಪ್ರಶ್ನೆ ಮಾಡಿದ್ದಕ್ಕೆ ಆಗ ಆ ಪ್ರಹ್ಲಾದ ಹೇಳ್ತಾನೆ, ಅಂತರ್ಬಹಿಶ್ಚತ ಸರ್ವಂ ನಾರಾಯಣ ಸ್ಥಿತಃ ಅಂತ ಹೇಳ್ತಾನೆ. ಎಲ್ಲದರಲ್ಲಿಯೂ ಆ ಹರಿ ಓತಪ್ರೋತನಾಗಿದ್ದಾನೆ ಅಂತ ಹೇಳಿದ್ದ ತಕ್ಷಣವೇ ಅವರ ಅಪ್ಪ ಈ ಕಂಬದಲ್ಲಿ ತೋರಿಸು ಅಂತ ಹೇಳ್ತಾನೆ. ಆಗ ಅವನು ಪ್ರಾರ್ಥನೆ ಮಾಡಿ, ಹೇ ಭಗವಂತ, ನನ್ನ ತಂದೆಯ ಆಸೆಯಂತೆ ನೀನು ಪ್ರಕಟನಾಗು, ಎಲ್ಲರಿಗೂ ದರ್ಶನವನ್ನು ಕೊಡು ಅಂದ ತಕ್ಷಣವೇ ಅವನು ಶ್ರೀಮನ್ನಾರಾಯಣ ನರಹರಿಯ ರೂಪದಲ್ಲಿ ನರಸಿಂಹದ ಅವತಾರದಲ್ಲಿ ಪ್ರಕಟನಾಗಿರುವಂತಹ ಪವಿತ್ರ ದಿನ ರೀ ಇವತ್ತು. ಅದಕ್ಕಾಗಿ ಹೇಳುವಂತಹ ಮಹತ್ವ ಏನಂತ ಹೇಳಿದರೆ, ಆ ಮಗುವಿನಂತೆ ನಮ್ಮ ಹೃದಯ ಇದ್ದಿದ್ದೇ ಆದರೆ, ಮಗುವಿನಂತೆ ನಮ್ಮ ಮನಸ್ಸು ಸ್ವಚ್ಛವಾಗಿದ್ದೇ ಆದರೆ ಆ ಭಗವಂತ ಕರೆದ ಕೂಡಲೇ ತಕ್ಷಣವೇ ಪ್ರತ್ಯಕ್ಷನಾಗ್ತಾನೆ. ಪ್ರತ್ಯಕ್ಷ ಅಂತ ಹೇಳಿದರೆ ಎಲ್ಲೆಲ್ಲಿಯೂ ನೋಡಿದರೂ ಅವನನ್ನೇ ಗುರುತಿಸುವಂತಾಗುತ್ತದೆ. ಆಗ ಆ ಹಿರಣ್ಯಕಶಿಪು ಹೇಳಿರುವಂತಹ ವರವ ಹೇಗಿತ್ತಪ್ಪ ಅಂತ ಹೇಳಿದರೆ, ನಾನು ಹಗಲು ಸಾಯಬಾರ್ದು, ರಾತ್ರಿನೂ ಸಾಯಬಾರ್ದು, ನಾನು ಆಕಾಶದಲ್ಲಿಯೂ ಸಾಯಬಾರ್ದು, ನಾನು ಭೂಮಿಯ ಮೇಲೇನೂ ಸಾಯಬಾರ್ದು, ಅಸ್ತ್ರದಿಂದಲೂ ಸಾಯಬಾರದು, ಶಸ್ತ್ರದಿಂದಲೂ ಸಾಯಬಾರದು. ಅದರಂತೆ ಅವನು ಮನುಷ್ಯನಿಂದಲೂ ಸಾಯಬಾರದು, ಪ್ರಾಣಿಯಿಂದಲೂ ಸಾಯಬಾರದು. ಇವು ಎಲ್ಲ ಫಾರ್ಮ್ ಮೊದಲು ತುಂಬಿ ಕೊಟ್ಬಿಟ್ಟಿದ್ದ. ಅದರಂತೆಯೇ ಅವನ ಮನೋಗತದಂತೆಯೇ ಶ್ರೀಮನ್ನಾರಾಯಣನೇ ಒಂದು ಅವತಾರ ಎತ್ತಿದ್ದಾರೆ. ನರ ಅಂದರೆ ಮನುಷ್ಯ, ಸಿಂಹ ಅಂತ ಹೇಳಿದರೆ ಪ್ರಾಣಿ. ನರಸಿಂಹ ಅಂತ ಹೇಳಿದರೆ ಅದು ಪ್ರಾಣಿನೂ ಅಲ್ಲ, ಮನುಷ್ಯನೂ ಅಲ್ಲ. ಅವನು ಒಳಗೂ ಸಾಯಬಾರ್ದು, ಹೊರಗೂ ಸಾಯಬಾರ್ದು ಅಂದಿದ್ದಕ್ಕನೇ ಅವನನ್ನು ತೊಡೆಯ ಮೇಲೆ ತೆಗೆದುಕೊಂಡು ಮನೆಯ ಹೊಚ್ಚಲ ಮೇಲೆ ಕೂಡ್ತಾನ್ರಿ. ಹೊಚ್ಚಿಲ ಹೊರಗೂ ಇಲ್ಲ, ಒಳಗೂ ಇಲ್ಲ. ಸಂಜೆನೂ ರಾತ್ರಿನೂ ಸಾಯಬಾರ್ದು ಮತ್ತು ಹಗಲಿಗೂ ಸಾಯಬಾರ್ದು ಅಂದಿದ್ದಕ್ಕನೇ ಮುಸ್ಸಂಜೆ
ಅಲ್ಲಿ ಇತ್ತಾಗ ಹಗಲನ್ನಲಿಕ್ಕೂ ಬರೋದಿಲ್ಲ, ಇತ್ತಾಗ ರಾತ್ರಿನೂ ಅನ್ನಲಿಕ್ಕೂ ಬರೋದಿಲ್ಲ. ಶಸ್ತ್ರದಿಂದಲೂ ಸಾಯಬಾರ್ದು, ಅಸ್ತ್ರದಿಂದ ಸಾಯಬಾರದು. ಶಸ್ತ್ರ ಅಂತ ಹೇಳಿದರೆ ಬಾಣಗಳಿಂದ, ಅಸ್ತ್ರ ಅಂತ ಹೇಳಿದರೆ ಖಡ್ಗದಿಂದ. ಶಸ್ತ್ರನೂ ಅಲ್ಲ, ಅಸ್ತ್ರನೂ ಅಲ್ಲ, ನಖದಿಂದ ಸಾಯಿಸ್ತಾನ್ರಿ. ಅದಕ್ಕಾಗಿ ನಾವು ಹೇಗೆ ಸಂಕಲ್ಪ ಮಾಡುತ್ತೇವೆಯೋ ಯದ್ಭಾವಂ ತದ್ಭವತಿ ಅಂದ ಹಾಗೆ ಇವತ್ತಿನ ದಿನ ಆ ಹಿರಣ್ಯಕಶಿಪುವನ್ನು ಸಂಹಾರ ಮಾಡ್ತಾನೆ. ಆದರೆ ಆ ಸಾಕ್ಷಾತ್ ಪರಮಾತ್ಮನಿಂದಲೇ ಅವನು ಸಂಹಾರನಾಗಿದ್ದ ಕಾರಣವಾಗಿ ಅವನು ಜೀವಂತಿದ್ದಾಗನೇ ಪರಮಾತ್ಮನ ದರ್ಶನ ಮಾಡಿದ್ದಕ್ಕೆ ಅವನು ಜೀವನ್ಮುಕ್ತನಾಗಿರುವಂತಹ ಇವತ್ತಿನ ದಿನ. ಅದಕ್ಕಾಗಿ ಹೇಳ್ತಾರೆ, ಮಕ್ಕಳಿಂದ ತಂದೆಗೆ ಒಂದು ಮೋಕ್ಷ ಪ್ರಾಪ್ತ ಆಯಿತು ಅಂತಲೂ ಹೇಳ್ತಾರೆ. ಹೀಗಾಗಿ ಈ ಒಂದು ನರಸಿಂಹ ಅವತಾರದ ಕಥೆ ಇವತ್ತಿನ ದಿನ ಕೇಳಬೇಕು. 3 ಸಂಜೆಗೆ ಹೊಸ್ತಿಲವನ್ನು ಸ್ವಚ್ಛಾಗಿ ತೊಳೆದು ಅರಿಶಿನ ಕುಂಕುಮ ಹಚ್ಚಿ ಅದರ ಮುಂದೆ ಸ್ವಸ್ತಿಕ್ ಮತ್ತು ಶ್ರೀಕಾರ ಹಾಕಬೇಕು. ಅದರಂತೆಯೇ ರಂಗೋಲಿಯಿಂದ ಅದನ್ನು ಸುಂದರಗೊಳಿಸಿ ತದನಂತರ ಅದಕ್ಕೆ ಏನಾದರೂ ಸಿಹಿ ಪದಾರ್ಥವನ್ನು ನೈವೇದ್ಯ ಇಡಬೇಕು. ಹೊಸ್ತಿಲದ ಅಕ್ಕಪಕ್ಕ 2 ದೀಪಗಳನ್ನು ಬೆಳಗಿಸಬೇಕು. ಬೆಳಗಿಸಿ ವಜ್ರನಖಾಯ ವಿದ್ಮಹೇ ತೀಕ್ಷ್ಣದಗ್ಗಸ್ಟ್ರಾಯ ಧೀಮಹಿ ತನ್ನೋ ನಾರಸಿಂಹ ಪ್ರಚೋದಯಾತ್. ಇದನ್ನು 108 ಸಲ ಆದರೂ ಹೇಳ್ರಿ. ಆಗೋದಿಲ್ಲ ಅಂತ ಹೇಳಿದರೆ 27 ಸಲ ಆದರೂ ಹೇಳಿ ಆ ಒಂದು ನರಸಿಂಹನನ್ನು ಆರಾಧನೆ ಮಾಡಿದ್ದೇ ಆದರೆ ನಿಮ್ಮ ಎಲ್ಲ ಮನೋಕಾಮನೆಗಳು ಪೂರ್ಣ ಆಗುತ್ತವೆ. ಮನೆಯಲ್ಲಿರುವಂಥ ದಾರಿದ್ರ್ಯ ದೂರ ಆಗುತ್ತದೆ. ಮನೆಯಲ್ಲಿ ಸಕಲ ಸಿರಿ ಸಂಪತ್ತು ನೆಲೆಸುತ್ತದೆ ಅಂತ ಹೇಳ್ತಾ ನನ್ನ 4 ಮಾತುಗಳಿಗೆ ನಾನು ಪೂರ್ಣ ವಿರಾಮ ಕೊಡ್ತೇನೆ ರೀ. ಹರಿ ಓಂ. ನಮಸ್ತೆ.